ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ರಿಗೂ ಒಂದು ಸುಂದರವಾದ ದೇವಸ್ಥಾನನ ಪರಿಚಯ ಮಾಡಿಸ್ಬೇಕು ಅಂತಿದ್ದೀನಿ. ಆ ದೇವಸ್ಥಾನ ಯಾವುದು ಅಂತ ನೋಡೋಣ ಬನ್ನಿ. ದೊಡ್ಡ ಗದ್ದವಳ್ಳಿ ಹಾಸನದಿಂದ ಬೇಲೂರಿಗೆ ಹೋಗುವ ದಾರಿಯಲ್ಲಿದೆ. ಇದು ಸುಮಾರು ಹಾಸನದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಹೊಯ್ಸಳ ರಾಜನಾದ ವಿಷ್ಣುವರ್ಧನ ಕಾಲದ ದೇವಾಲಯವನ್ನು ಕಾಣಬಹುದಾಗಿದೆ. ಈ ದೇವಾಲಯವು 4 ಗರ್ಭಗುಡಿ ಇರುವ ಚತುಷ್ಕುಟ ದೇವಾಲಯವಾಗಿರುತ್ತದೆ. ಇಲ್ಲಿ ಕಾಳಿಮಾತೆ, ಮಹಾಲಕ್ಷ್ಮಿ, ಶಿವಲಿಂಗ, ವಿಷ್ಣು ವಿಗ್ರಹಗಳವಾಗಿದ್ದು ಸದ್ಯ ಕಾಲಭೈರವನ ಮೂರ್ತಿ ಇಲ್ಲಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 1113ರಲ್ಲಿ ವ್ಯಾಪಾರಿಯಾದ ಕಲ್ಹಣ ರಾಹುತ ಮತ್ತು ಆತನ ಪತ್ನಿ ಸಹಜಾದೇವಿಯವರು ನಿರ್ಮಾಣ ಮಾಡಿರುತ್ತಾರೆ. ದೇವಾಲಯದಲ್ಲಿ 14 ಶಾಸನಗಳನ್ನು ಕಾಣಬಹುದಾಗಿದೆ. ದೇವಾಲಯದ 4 ಶಿಖರಗಳು ಮೆಟ್ಟಿಲು ಆಕಾರದ ಶಿಖರಗಳು ಆಗಿರುತ್ತವೆ. ಈ 4 ಗರ್ಭಗುಡಿಗೆ ಒಂದೇ ನವರಂಗವನ್ನು ಕಾಣಬಹುದಾಗಿದೆ. ದೇವಾಲಯದ ಸುತ್ತಲೂ ಪೌಳಿ ಗೋಡೆ ನಿರ್ಮಾಣ ಮಾಡಲಾಗಿದೆ. ಒಟ್ಟಾರೆ ಈ ಹೊಯ್ಸಳ ದೇವಾಲಯ ಹೊಯ್ಸಳರ ಕಲಾ ಪ್ರೌಢಿಮೆಗೆ ಹೆಸರುವಾಸಿಯಾಗಿದೆ. ಪ್ರಸ್ತುತ ಈ ದೇವಾಲಯವು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಸಂರಕ್ಷಿತ ಸ್ಮಾರಕವಾಗಿರುತ್ತದೆ. ಮುಖ್ಯ ದೇಗುಲದಲ್ಲಿ ಲಕ್ಷ್ಮೀ ದೇವತೆಯು ಪೂರ್ವಕ್ಕೆ ಮುಖ ಮಾಡಿ ಮೇಲಿನ ಬಲಗೈಯಲ್ಲಿ ಶಂಖ, ಮೇಲಿನ ಎಡಗೈಯಲ್ಲಿ ಚಕ್ರ ಮತ್ತು ಕೆಳಗಿನ ಬಲಗೈಯಲ್ಲಿ ಜಪಮಾಲೆ ಮತ್ತು ಕೆಳಗಿನ ಎಡಗೈಯಲ್ಲಿ ಗದೆಯನ್ನು ಹಿಡಿದಿದ್ದಾಳೆ. ಪ್ರಕೃತಿ ಸುಂದರವಾದ ಹಳ್ಳಿಗಾಡಿನ ಸೆಟ್ಟಿಂಗ್ ಮತ್ತು ವಿಶಿಷ್ಟ ವಿನ್ಯಾಸದ ಅಂಶಗಳು ಹೊಯ್ಸಳ ದೇವಸ್ಥಾನದ ಹಾದಿಯಲ್ಲಿ ಇದು ಒಂದು ಪ್ರಮುಖ ತಾಣವಾಗಿದೆ. ನಾನು ಈ ದೇವಾಲಯವನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ ಮತ್ತು ಹೃದಯ ಬಡಿತದಲ್ಲಿ ಅದನ್ನು ಶಿಫಾರಸು ಮಾಡುತ್ತೇನೆ. ಚಾವಣಿಯ ಮೇಲಿನ ಕೆತ್ತನೆಗಳನ್ನು ಪ್ರಶಂಸಿಸಲು ನಿಮ್ಮೊಂದಿಗೆ ಉತ್ತಮವಾದ ಬ್ಯಾಟರಿ ಕೊಂಡೊಯ್ಯಲು ಮರೆಯದಿರಿ ಫ್ರೆಂಡ್ಸ್. ಈ ನನ್ನ ಸಣ್ಣ ಪ್ರಯತ್ನ ನಿಮಗೇನಾದರೂ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಬಾಯ್ ಬಾಯ್.